ಬ್ರೇಕ್ಫಾಸ್ಟ್ ರೈಡ್ ಹೋಗಿ ಬರೋಣವಾ? ಸುಮಾರು 4 ಗಂಟೆ ಅಷ್ಟು ಮನೆಯಿಂದ ಹೊರಟ್ವಿ ಬ್ಯಾಂಗ್ಳೂರಿಂದ. ಟೋಲ್ ಮೇಲೆ ಟೋಲ್ ದಾಟಿ ಮಧ್ಯದಲ್ಲಿ ತೂಗಿಡಿಸ್ತಾ ಇದ್ವಿ ಅಂತ ಕಾಫಿ ಬ್ರೇಕ್ಸ್, ಟೀ ಬ್ರೇಕ್ಸ್ ಎಲ್ಲ ತೊಗೊಂಡು ಸುಮಾರು 200 ಕಿಲೋಮೀಟರ್ ಗಾಡಿನ ಓಡಿಸ್ಕೊಂಡು ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆದ್ವಿ. ನಾವಿವತ್ತು ಬಂದಿರೋದು ಮಾವನೂರು ಮಲ್ಲೇಶ್ವರ ಸ್ವಾಮಿ ಬೆಟ್ಟಕ್ಕೆ. ತುಂಬಾ ಚೆನ್ನಾಗಿತ್ತು. ನಾವು ಬೇಗ ಹೋಗಿರೋ ಕಾರಣದಿಂದ ಯಾರೂ ಇರಲಿಲ್ಲ. ಸೊ ಒಳ್ಳೆ ಡ್ರೋನ್ ಶಾಟ್ಸ್ನೆಲ್ಲ ಹಿಡಿದು ಫೋಟೋಸ್ ವೀಡಿಯೋಸ್ನೆಲ್ಲ ಹಿಡಿದು ಬೆಟ್ಟದ ಮೇಲೆ ಹತ್ತಿ ವ್ಯೂನ ನೋಡ್ತಾ ಇದ್ರೆ ಇಟ್ ವಾಸ್ ಅಮೇಝಿಂಗ್. ಸುತ್ತಲೂ ಹಸಿರಿತ್ತು, ಹಚ್ಚ ಹಸಿರು ಗ್ರೀನರಿ ಆ್ಯಂಡ್ ಸಾಲಾಗಿ ನಿಂತಿರುವಂಥ ವಿಂಡ್ ಮಿಲ್ಸ್, ಸನ್ರೈಸ್ ಇಷ್ಟನ್ನ ನೋಡ್ತಾ ಇದ್ರೆ ಎಂಥ ರಿಲ್ಯಾಕ್ಸೇಷನ್ ಗೊತ್ತಾ. ಪೀಸ್ಫುಲ್ ಆ್ಯಂಡ್ ಕಾಮ್ ಅಂತ ಅನಿಸ್ತಿತ್ತು. ದೇವಸ್ಥಾನ ಓಪನ್ ಆಗೋದು 9:30 ಆಗಿರೋ ಕಾರಣದಿಂದ ಆಚೆನೆ ಕೈಯೆಲ್ಲ ಮುಗಿದು ಕೂತು ಮಾತಾಡಿ ಫೋಟೋಸ್ ವೀಡಿಯೋಸ್ನೆಲ್ಲ ಹಿಡ್ಕೊಂಡು ಬ್ರೇಕ್ಫಾಸ್ಟ್ ರೈಡ್ ಅಂತ ಬಂದಮೇಲೆ ಬ್ರೇಕ್ಫಾಸ್ಟ್ಗೆ ಹೋಗಲಿಲ್ಲ ಅಂದರೆ ಹೇಗೆ. ಅಲ್ಲಿಂದ ಹಾಸನ್ ತುಂಬಾ ಹತ್ರದಲ್ಲಿತ್ತು ಆ್ಯಂಡ್ ವಿಂಡ್ ಮಿಲ್ಸ್ನಂತೂ ನೀವು ತುಂಬ ಹತ್ರದಲ್ಲಿ ನೋಡುವಷ್ಟು ಅಲ್ಲಿ ಫೆಸಿಲಿಟೀಸ್ ಇತ್ತು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಹಾಸನಲ್ಲಿ ಗಜಾನನ ರಿಫ್ರೆಶ್ಮೆಂಟ್ಸ್ ಅಂತ ಫೇಮಸ್ ಹೋಟೆಲ್ಗೆ ಬಂದಿದ್ವಿ. ಅಲ್ಲಿ ಮಸಾಲೆ ದೋಸೆ ಅಂತೂ ಸೂಪರಾಗಿತ್ತು. ಸೊ ಮಸಾಲೆ ದೋಸೆ, ಪೂರಿ, ಕೇಸರಿ ಬಾತ್, ಪಲಾವ್ ಇದನ್ನೆಲ್ಲ ತಿಂದು ಒಂದು ಒಳ್ಳೆ ಕಾಫಿನ ಕುಡಿದು ಮತ್ತೆ ನಮ್ಮ ಜರ್ನಿನ ವಾಪಸ್ ನಾವು ಬ್ಯಾಂಗ್ಳೂರು ಕಡೆಗೆ ಶುರು ಮಾಡ್ಕೊಂಡ್ವಿ 9 ಗಂಟೆ ಅಷ್ಟೊತ್ತಿಗೆ. ಮಧ್ಯದಲ್ಲಿ KSRTCನೆಲ್ಲ ಓವರ್ಟೇಕ್ ಮಾಡಿಕೊಂಡು ಫೈನಲಿ ಮತ್ತೆ ಇನ್ನೊಂದು 200 ಕಿಲೋಮೀಟರ್ಸ್ ಅಷ್ಟು ಓಡಿಸ್ಕೊಂಡು ಫೈನಲಿ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ತುಂಬಾ ಚೆನ್ನಾಗಿತ್ತು ನಮ್ಮ ಬ್ರೇಕ್ಫಾಸ್ಟ್ ರೈಡ್. ಡ್ರೋನ್ ಶಾಟ್ಸ್ನ ಅಪ್ಲೋಡ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನೀವು ಕೂಡ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗಿ ಬನ್ನಿ.